ತನ್ನ ಮಗುವನ್ನು ಶುಶ್ರೂಷೆ ಮಾಡೋದಲ್ಲಿ ಆನೆಯ ಹಿಂಡಿನಿಂದ ಬೇರೆಯಾದಂಥ ಆನೆ ಮತ್ತು ಆನೆಯ ಮರಿ ಹೊರಗಡೆ ಬರುತ್ತೆ. ಇದೇ ಸಮಯವನ್ನು ಕಾಯ್ತಿದಂಥ ಹೈನಾಗಳು ಅದನ್ನು ಅಟ್ಯಾಕ್ ಮಾಡಿ ಆನೆ ಮರಿಯನ್ನು ತಿನ್ನೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತವೆ. ಹೈನಾಗಳು 2-3 ಗುಂಪುಗಳಾಗಿ ಆನೆಯನ್ನು ಒಂದು ಕಡೆಯಿಂದ ಡಿಸ್ಟರ್ಬ್ ಮಾಡಿದ್ರೆ ಮತ್ತೊಂದು ಕಡೆಯಿಂದ ಇನ್ನೊಂದು ಗುಂಪು ಆನೆ ಮರಿಯನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ತನ್ನ ಮಗುವನ್ನು ಕಾಪಾಡ್ಕೋಬೇಕು, ತನ್ನ ಮಗುವನ್ನು ಆರೈಕೆ ಮಾಡಬೇಕು. ಬೈ ಮಿಸ್ಟೇಕ್ ಏನಾದರೂ ಆನೆ ತನ್ನ ಮಗುವನ್ನು ತುಳಿದ್ರೆ ಮಗುನೂ ಕೂಡ ಸತ್ತೋಗುತ್ತೆ. ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದನೂ ಕೂಡ ಹೈನಗಳು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾವೆ, ತನ್ನ ಮಗುವನ್ನು ಎಳೀತಾ ಇದ್ದಾವೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕಾಪಾಡ್ಕೋಬೇಕು ಮಗುನ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆಂದರೆ ಹೈನಗಳು ಹಿಂಡಾಗಿ ಬಂದು ಅಟ್ಯಾಕ್ ಮಾಡ್ತಾ ಇದೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಾಗ್ತಿಲ್ಲ. ಒಂದು ಕಡೆ ತನ್ನ ಮಗುವನ್ನು ಕಾಪಾಡೋದು, ಇನ್ನೊಂದು ಕಡೆ ಆ ಹೈನಗಳನ್ನ ಎದುರಿಸಿ ಓಡಿಸ್ತಕ್ಕಂಥದ್ದು, ಮತ್ತೊಂದು ಕಡೆ ಎಲ್ಲಿ ತನ್ನ ಮಗುವನ್ನು ಕಾಪಾಡೋ ಸಮಯದಲ್ಲಿ